ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇವಾಗ RCB ಅಫಿಷಿಯಲಿ ಕನ್ಫರ್ಮ್ ಮಾಡಿದ್ರೆ ಟಿಕೆಟ್ಸ್ ಇವಾಗ ಈಚೆಗಡೆ ಬಂದಿದೆ ಅಂತ ಅಫಿಷಿಯಲಿ ಔಟ್. ನಾನು RCB ಟಿಕೆಟ್ಸ್ಗಳನ್ನ ಹೆಂಗೆ ಬುಕ್ ಮಾಡೋದು ಅಂತ ವಿಡಿಯೋ ಮಾಡೋದಿರ್ಲಿ ಮಗ, ಇವರು ಪೋಸ್ಟ್ ಹಾಕಿದ್ರು RCB ಅವರು, ಒಂದು ನಿಮಿಷ ಇಲ್ಲ ಆಗಿರು, ಒಂದು ನಿಮಿಷ ಇಲ್ಲ, ಪರ್ಫೆಕ್ಟಾಗಿ ಹಾಕಿ ಟೈಮ್ಗೆ ಹೋಗ್ಬಿಟ್ಟು ನಾನು ಬೆಳಗಿಂದ ಚೆಕ್ಔಟ್ ಮಾಡ್ತಿದ್ದೆ ಯಾವಾಗ ಆಗ್ತಾರೆ ಅಂತ. ಹೋಗ್ಬಿಟ್ಟು ಟಕ್ಕ ನಂಗೆ ಚೆಕ್ಔಟ್ ಮಾಡ್ದಂಗೆ ಎಲ್ಲ ಟಿಕೆಟ್ಸ್ಗಳು ಸೋಲ್ಡ್ ಔಟ್, ಒಂದು ನಿಮಿಷನೂ ಆಗಿಲ್ಲ ಅಲ್ಲಿ. ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸು ಎಲ್ಲ ಟಿಕೆಟ್ಸ್ಗಳು ಸೋಲ್ಡ್ ಔಟ್ ಆಗಿರೋದು. ಏನು ಹೇಳ್ತೀರಾ ಇದಕ್ಕೆ? ಇದನ್ನು ಸ್ಕ್ಯಾಮ್ ಅಂತ ಹೇಳ್ತೀರಾ, ಏನಂತ ಹೇಳ್ತೀರಾ? ಬಿಟ್ಟಿರೋವಂಥದ್ದು ಸ್ಟೇಡಿಯಮಲ್ಲಿ ಇರೋವಂಥದ್ದು ಬೇಜಾನ್ ಸ್ಟ್ಯಾಂಡ್ಸ್ಗಳಿದ್ದಾವೆ, ಅದರಲ್ಲಿ 8 ಸ್ಟ್ಯಾಂಡ್ಸ್ಗಳದ್ದು ಮಾತ್ರ ಟಿಕೆಟ್ಸ್ನ ಬಿಟ್ಟಿರೋವಂಥದ್ದು. ಅದರಲ್ಲಿ ಎಷ್ಟು ಟಿಕೆಟ್ಸ್ನ ಇವ್ರು ಬಿಟ್ಟಿದ್ರು ಗೊತ್ತಿಲ್ಲ, ಅಂದರೆ ಅಫಿಷಿಯಲಿ ಬಿಟ್ಟಾಗ ಎಷ್ಟು ಟಿಕೆಟ್ಸ್ಗಳು ಅವೈಲೇಬಲ್ ಇದ್ವು ಅಂತ ಗೊತ್ತಿಲ್ಲ. 8 ಸ್ಟ್ಯಾಂಡ್ಸ್ಗಳಲ್ಲಿ 13 ಸ್ಟ್ಯಾಂಡ್ಸ್ಗಳು ಖಾಲಿ ಅಂತಂದರೆ ಸ್ಪಾನ್ಸರ್ಸು ಅವರು ಇವರು VIPs ಹಂಗೆ ಹಿಂಗೆ ಎಲ್ಲ ಇರ್ತಾರಲ್ಲ, ಅವರಿಗೆ ಹಂಚಕ್ಕೆ 13 ಸ್ಟ್ಯಾಂಡ್ಗಳನ್ನ ಇಟ್ಕೊಂಡಿದ್ರು ಅಂತ ಕಾಣಿಸುತ್ತೆ. 8 ಸ್ಟ್ಯಾಂಡ್ಗಳನ್ನ ಮಾತ್ರ ಪಬ್ಲಿಕ್ಕಿಗೆ ಬಿಟ್ಟಿದ್ರೆ 8 ಸ್ಟ್ಯಾಂಡ್ಗಳಲ್ಲಿ ಎಷ್ಟು ಟಿಕೆಟ್ನ ಈಚೆ ಕಡೆ ಬಿಟ್ಟಿದ್ರು ಅಂತ ಗೊತ್ತಿಲ್ಲ, ಯಾರಿಗೂ ಕೂಡ ಗೊತ್ತಿರೋದಿಲ್ಲ, ಐಡಿಯಾನೂ ಕೂಡ ಇರೋದಿಲ್ಲ. ಸೊ ಇಲ್ಲಿ ಏನಾಗಿದೆ ಅಂತಂದರೆ ಸೀನು, ನನ್ನ ಪ್ರಕಾರ ಟಿಕೆಟ್ನ ಬಿಡೋವಂಥ ಟೈಮ್ ಏನಿದೆ RCB ಅಫಿಷಿಯಲ್ ಸೈಟಲ್ಲಿ, ಅದು ಪರ್ಫೆಕ್ಟಾಗಿ ಅವ್ರಿಗೆ ಗೊತ್ತಿರುತ್ತೆ, ಹೇಳಿರ್ತಾರೆ ಈ ಟೈಮಿಗೆ ಬಿಡ್ತೀವಿ ಗುರು, ಪಕ್ಕ ಹಂಗೆ ಪಟ ನಂಗೆ ಬುಕ್ ಮಾಡ್ಕೊಂಬಿಡಿ ಟಿಕೆಟ್ಸ್ನ, ನಾವಿಲ್ಲಿ ಬ್ಲ್ಯಾಕಲ್ಲೆಲ್ಲನೂ ನಕ್ಕನ್ನು ಹಂಗೆ ಹಾಕ್ಕೊಂಡು ಹಂಚ್ಬಿಡೋಣ ಎಲ್ಲರಿಗೂ ಅಂತ. ಇಲ್ಲ ಅಂದರೆ ಒಳಗಡೆ ಆ 8 ಸ್ಟ್ಯಾಂಡ್ ಏನು ಬಿಟ್ಟಿದ್ರು ಆ 8 ಸ್ಟ್ಯಾಂಡಲ್ಲೂ ಕೂಡ ಬುಕ್ ಮಾಡ್ಕೊಂಬಿಟ್ಟಿದ್ರು, ಒಳಗಡೆ ಬುಕ್ ಮಾಡ್ಕೊಂಬಿಟ್ಟಿದ್ರು. ಅಲ್ಲ ಗುರು, ಚಾನ್ಸೇ ಇಲ್ಲ. 8 ಸ್ಟ್ಯಾಂಡ್ಸ್ದು ಇವ್ರು ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ಸು ಪೋಸ್ಟ್ ಆಗ್ತಾ ಇದ್ದಂಗೆ 2-3 ನಿಮಿಷದಲ್ಲಿ ಸೇಲ್ ಆಗುವಂಥದ್ದು ಚಾನ್ಸೇ ಇಲ್ಲ. 8 ಸ್ಟ್ಯಾಂಡ್ಸ್ದು ಕಂಪ್ಲೀಟಾಗಿ ಸೇಲ್ ಆಗಬೇಕು ಅಂದರೆ 8 ಸ್ಟ್ಯಾಂಡ್ಸ್ ಅಂತಂದರೆ ಆಲ್ಮೋಸ್ಟ್ ಒಂದು 10,000ದಿಂದ ಒಂದು 15,000 ಅಂತ ಅಂದ್ಕೊಳ್ಳಿ. ಸೊ ಇಷ್ಟು ಕೆಪಾಸಿಟಿ ಇರುವಂಥದ್ದು, ಇಷ್ಟು ಇವ್ರು ಬಿಡೋದೇ ಇಲ್ಲ ಆಯಿತಾ. 10,000ದಿಂದ 15,000 ಟಿಕೆಟ್ಸ್ ಅಂತೂ ಬಿಡೋದೇ ಇಲ್ಲ ಫ್ಯಾನ್ಸ್ಗಳಿಗೆ. ಮ್ಯಾಕ್ಸಿಮಮ್ ಒಂದನ್ನು ಬಿಟ್ಟರು ಕೂಡ ಜನರಲ್ಲಿಗೆ ಸಿಗೋವಂಥದ್ದು, ಅಂದರೆ ಬುಕ್ ಮಾಡ್ಕೊಳ್ಳೋದಕ್ಕೆ ಸಿಗೋವಂಥದ್ದು ಒಂದು 5,000 ಟಿಕೆಟ್ ಸಿಗ್ಬೋದು ಅಷ್ಟೇ. ಒಳಗಡೆ ಎಲ್ಲ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇವರು. ಸೊ ಅದೇ ಹೇಳ್ತಿರೋದು, ಸ್ಕ್ಯಾಮ್ ನಡೆಯುತ್ತೆ ಅಂತ. IPL ಟಿಕೆಟ್ ಸ್ಕ್ಯಾಮು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ಅದು RCB ಮ್ಯಾಚ್ಗಳಿಗೆ ಕೇಳಂಗೇ ಇಲ್ಲ. RCBದು ಯಾವಾಗ ನಾನು ಲಾಸ್ಟ್ ಟೈಮು ಒಂದು ಅರ್ಧ ಗಂಟೆ ಆದಮೇಲೆ ನೋಡ್ಕೊಂಡಿದ್ದೆ ಇವ್ರು ಪೋಸ್ಟ್ ಹಾಕ್ಬಿಟ್ಟು, ಬಟ್ ಈ ಟೈಮು ಒಂದೇ ನಿಮಿಷ ಆಗಿರು, ಒಂದೇ ನಿಮಿಷ ಪಟ್ಟನಂಗೆ ನೋಡ್ತೀರಿ, ಪಟ್ಟನಂಗೆ ಸೋಲ್ಡ್ ಔಟು. ಯಾವ ಸ್ಟ್ಯಾಂಡ್ಸ್ಗಳು ಬಿಟ್ಟಿದ್ದಾರೆ ಅಂತಂದರೆ P1 NX ಅವ್ರದ್ದು ಬಿಟ್ಟಿದ್ದಾರೆ, P1 ಸ್ಟ್ಯಾಂಡ್ ಬಿಟ್ಟಿದ್ದಾರೆ, ಆ್ಯಂಡ್ ಟೆರೆಸ್ ಗ್ರ್ಯಾಂಡ್ ಟೆರೆಸ್ ಬಿಟ್ಟಿದ್ದಾರೆ, GT NX ಅವ್ರದ್ದು ಬಿಟ್ಟಿದ್ದಾರೆ, ಜೊತೆಗೆ P ಟೆರೆಸ್ ಬಿಟ್ಟಿದ್ದಾರೆ. ಆಮೇಲೆ ಸಿ ಸ್ಟ್ಯಾಂಡು ಸುಮಾರು ಜನ ಹೋಗುವಂಥದ್ದು, A ಸ್ಟ್ಯಾಂಡು, ಆಮೇಲೆ D ಕಾರ್ಪೊರೇಟು, B ಸ್ಟ್ಯಾಂಡು. ಕಮ್ಮಿ ಅಂತ ಅಂದರೆ ಇಲ್ಲಿ A ಸ್ಟ್ಯಾಂಡು, ಕಿಯಾ ವಾಯರ್ಸ್ ಆ್ಯಂಡ್ ಕೇಬಲ್ಸ್ A ಸ್ಟ್ಯಾಂಡು ಇಲ್ಲಿ ಕಮ್ಮಿ, 2,300 ರೂಪಾಯಿಗೆ ಸ್ಟಾರ್ಟ್ ಆಗುತ್ತೆ ಅಂತೇಳಿದೆ. 2,300 ರೂಪಾಯಿಗೆ ಟಿಕೆಟ್ಸ್ಗಳು ಸ್ಟಾರ್ಟ್ ಆಗಿದೆ. ಮ್ಯಾಕ್ಸಿಮಮ್ ಅಂತ ಅಂದರೆ 42,000 ಅಂತ ಹೇಳಿದ್ದೆ. ಆ ರೇಂಜಿಗೆಲ್ಲ ಟಿಕೆಟ್ ಪ್ರೈಸ್ಗಳು ಇಲ್ಲಿ ಬಂದಿಲ್ಲ, ಯಾಕಂದರೆ ಆ ಥರ ಸ್ಟ್ಯಾಂಡ್ಗಳನ್ನು ಕೂಡ ಇನ್ನೂ ಇಲ್ಲಿ ಬಿಟ್ಟಿಲ್ಲ. ಗೊತ್ತಿಲ್ಲ RCB ಆ ಟಿಕೆಟ್ಸ್ಗಳನ್ನ ಅವೈಲೇಬಲ್ ಮಾಡ್ತಾರೋ ಅಥವಾ ಒಳಗಡೆ ಬುಕ್ ಮಾಡಿಸ್ಕೊಂಬಿಟ್ಟು ಅದು ಲಕ್ಸುರಿ VIPಸ್ಗಳಿಗೆ ಕೊಡ್ತಾರೋ ಅಂತ. ಯಾಕಂದರೆ 42,000, 52,000 ಜೊತೆ 58,000 ಏನಿದೆ, ಸೊ ಅದು ಲಕ್ಸುರಿ, ಸಿಕ್ಕಾಪಟ್ಟೆ ಲಕ್ಸುರಿಗೆ ಬರುತ್ತೆ. ಜನ ತಗೊಳ್ಳಲ್ಲ ಅಂತ ಲಕ್ಸುರಿನ ಬಿಟ್ಟಿಲ್ವ ಗೊತ್ತಿಲ್ಲ, ಒಳಗಡೆ ಬುಕ್ ಆಗಿ ಹೋಗ್ಬಿಟ್ಟಿರುತ್ತೆ ನನ್ನ ಪ್ರಕಾರ. ಸೊ ಕೇಳೋರು ಯಾರು ಈ ಟಿಕೆಟ್ಸ್ ಏನಕ್ಕೆ ಬಿಡಲಿಲ್ಲ, ಈ ಸ್ಟ್ಯಾಂಡ್ ಏನಕ್ಕೆ ಬಿಡಲಿಲ್ಲ ಅಂತ ಕೇಳೋರು ಯಾರು, ನಾವು ಬಿಟ್ಟಿದ್ದು ನಾವು ತಗೋಬೇಕಷ್ಟೇ ಗುರು ಅಂತ RCB ಅವ್ರು ಹೇಳ್ತಾರೆ. ಅದರಲ್ಲೂ ಒಳಗಡೆ ಎಷ್ಟೆಷ್ಟು ಬುಕ್ ಆಗಿರ್ತವೆ ಅಂತ ಗೊತ್ತಿಲ್ಲ. ಅಲ್ಲ ಗುರು, ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸು ನಿನ್ಗೆ 15,000 ಟಿಕೆಟ್ಸ್ ಪಟ್ಟನಂಗೆ ಸೋಲ್ಡ್ ಔಟ್ ಆಗೋಗ್ಬಿಡ್ತು ಅಂದರೆ ನಂಬೋವಂಥ ಮಾತಾ? ಏನು, ನಾನು ವಿತಿನ್ ಮಿನಿಟ್ ನೋಡಿದ್ದೀನಿ, ಅದನ್ನು ಪಟ್ಟನಂಗೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿದ್ದೀನಿ. ಗೊತ್ತು ಸುಮಾರು ಜನ ಹೋಗಿ ಚೆಕ್ಔಟ್ ಮಾಡಿರ್ತೀರ ಅಂತ, ವಿತಿನ್ ಮಿನಿಟ್ಸಲ್ಲಿ ಹೋಗಿ ಚೆಕ್ಔಟ್ ಮಾಡಿರ್ತೀರ ಅಂತ. ನಿಮಗೆ ಟಿಕೆಟ್ಸು ಸಿಕ್ಕಿರೋದಿಲ್ಲ. ಇನ್ನು ಸ್ಟೇಡಿಯಂ ಸುತ್ತ ಕ್ಯೂ ನಿಂತ್ಕೊಬೇಕಲ್ಲ ಫಿಸಿಕಲ್ ಟಿಕೆಟ್ಸಿಗೆ, ಸೊ ಅದಕ್ಕೆ ಬೇರೆ ಟಿಕೆಟ್ಸ್ಗಳನ್ನೇ ಬಿಡ್ತಾರೆ. ಅಲ್ಲ ಗುರು, ಒಂದೇ ಸಲ ಟಿಕೆಟ್ಸ್ ಆನ್ಲೈನಲ್ಲಿ ಬಿಟ್ಟರೆ ಏನು ಬೇಡ ಅಂತ ಹೇಳ್ತೀವಿ. ಎಲ್ಲ 35,000 ಟಿಕೆಟ್ಸ್ಗಳು ಆನ್ಲೈನಲ್ಲಿ ಬಿಡ್ತು ಅಂತಂದರೆ, 35,000 ಬಿಡೋಕ್ಕಾಗಲ್ಲ ಬಿಡಿ, ಗೊತ್ತು. ಒಂದು 20,000 ಟಿಕೆಟ್ಸ್ ಆನ್ಲೈನಲ್ಲಿ ಬಿಡ್ತು ಅಂತಂದರೆ ಏನು ಬೇಡ ಅಂತ ಹೇಳ್ತಾರೆ. ನಾವೇನು ಕಲ್ಕೊಡ್ತೀವ? ನಾವು ದುಡ್ಡೇ ಕೊಡೋದು. ಅಲ್ಲಿ ಫಿಸಿಕಲ್ ಟಿಕೆಟ್ನ ತಗೊಳ್ಳೋ ಅಂಥದ್ದೇನೋ ಅಲ್ಲೋಗ್ಬಿಟ್ಟು ಅದನ್ನು ಮಾಡೋ ಅಂಥದ್ದೇನು ಸಪ್ರೇಟಾಗಿ ಗೊತ್ತಿಲ್ಲ ಗುರು. ಇವ್ರದ್ದು ಒಂಥರ ಟಿಕೆಟ್ ಸ್ಕ್ಯಾಮ್ ಬೇಜಾನ್ ನಡೆಯುತ್ತೆ. ಒಳಗಡೆ ಏನೇನು ಆಗ್ತವೆ ಅಂತ ಇನ್ನೂ ನಮಗೆ ಗೊತ್ತಿಲ್ಲ. ಒಂದು ನಿಮಿಷದಲ್ಲಿ ನೀನು ಪಕ್ಕ 8 ಸ್ಟ್ಯಾಂಡ್ಗಳು ಸೋಲ್ಡ್ ಔಟ್ ಅಂತಂದರೆ ನಂಬೋಂಥ ಮಾತೇನೇ ಇಲ್ಲ. ಇದು ಖಂಡಿತ ಸೋಲ್ಡ್ ಔಟ್ ಆಗೋಲ್ಲ. ಅದು ಎಂಥ ಮ್ಯಾಚ್ ಆಗಿದ್ರು ಕೂಡ 1 ನಿಮಿಷಲ್ಲಂತೂ ಪಕ್ಕ ಸೋಲ್ಡ್ ಔಟ್ ಆಗೋದೇ ಇಲ್ಲ. ಸೊ ಇವ್ರು ಏನೋ ಮಾಡಿದ್ದಾರೆ RCB ಅವರು, ಇನ್ನೇನು ಅನುಭವಿಸ್ಬೇಕಷ್ಟೇ. ಇದೇನು ಇವಾಗ ವೆರಿ ಫಸ್ಟ್ ಟೈಮ್ ಆಗ್ತಿದ್ಯಾ? ವರ್ಷಾನ್ಗಟ್ಲೆಯಿಂದ ಇದೇ ಬಾಳೆನೇ ಟಿಕೆಟ್ಸ್ಗಳು ಸಿಗಲ್ಲ RCB ಫ್ಯಾನ್ಸ್ಗಳಿಗೆ. ಬ್ಲ್ಯಾಕಲ್ಲಿ ತಗೋಬೇಕು ಟಿಕೆಟ್ಸ್ಗಳನ್ನ. ಎಷ್ಟೋ ಜನ ಮೆಜಾರಿಟಿ ಆಫ್ ದ ಟೈಮು ಬ್ಲ್ಯಾಕಲ್ಲೇ ತಗೊಂಡು ಹೋಗೋದು ಟಿಕೆಟ್ಸ್ಗಳನ್ನ. ಆನ್ಲೈನಲ್ಲಿ ಇವ್ರು ಬಿಡೋವಂಥ ಅಲ್ಪ ಸ್ವಲ್ಪ ಚಿಲ್ಲರ್ ಟಿಕೆಟ್ಸ್ಗಳನ್ನ
ದೊರಕಿಸ್ಕೊಬೇಕು ನಾವು ಅಂತಂದರೆ ಅದ್ರಲ್ಲಿ ನೋಡಬೇಕು ಅಂತಂದರೆ ನಸೀಬ್ ಇರಬೇಕು ನಮಗೆ. ಯಾಕಂದರೆ ಆ ಥರನೇ ಕಾಣಿಸ್ತೈತೆ RCB ಬಿಡುವಂಥ ಟಿಕೆಟ್ಸ್ಗಳನ್ನ ನೋಡ್ತು ಅಂತಂದರೆ. ನನ್ನ ಪ್ರಕಾರ ಬಿಟ್ಟಿತ್ತು ಅಂತಂದ್ರೆ ಹಬ್ಬ ಅಂದರೆ ಒಂದು 2,000 ಟಿಕೆಟ್ಸ್ನ ಬಿಟ್ಟಿರ್ಬೋದಪ್ಪ ಈಚೆಗಡೆ ಅಷ್ಟೇ. 2,000 - 3,000 ಟಿಕೆಟ್ಸ್ನ ಬಿಟ್ಟಿರ್ಬೋದು. ಅದಕ್ಕಿಂತ ಜಾಸ್ತಿ ಅಂತೂ ಖಂಡಿತ RCB ಅವರು ಬಿಟ್ಟಿರೋದಿಲ್ಲ. ಎಂಡ್ ಸ್ಟ್ಯಾಂಡ್ನ ಸುಮ್ಮನೆ ತೋರಿಸಿದಾರೆ ಅಷ್ಟೇ, ನಾವು ಬಿಟ್ಬಿಟ್ಟಿದ್ದೀವಿ ದೊಡ್ಡದಾಗೆ ಅಂತ. ಬಟ್ ಒಳಗಡೆನೇ ಎಲ್ಲ ಸೀಸ್ ಆಗಿರ್ತವೆ ಟಿಕೆಟ್ಸ್ಗಳು. ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ, ಎಲ್ಲ ಸೋಲ್ಡ್ ಔಟ್ ಅಂತ ಅಂತಿದ್ದೀವಿ. ಬಿಟ್ಟಿದ್ರು 2,500 ಟಿಕೆಟ್ಸ್ಗಳು ಅಷ್ಟೇ ಬಿಟ್ಟಿರ್ತಾರೆ. ಇನ್ನು ಫಿಸಿಕಲ್ ಟಿಕೆಟ್ಸ್ ಇದೆ, ಇನ್ನು ಟಿಕೆಟ್ ಸ್ಕ್ಯಾಮ್ಗಳಿದೆ, ಇನ್ನು ಬೇಜಾನಿದೆ ಟಿಕೆಟ್ ಸ್ಕ್ಯಾಮ್. ಏನು ಇಂಥ ಸ್ಕ್ಯಾಮ್ ನಡೆಯುತ್ತೆ ಟಿಕೆಟ್ಸ್ ಚಿನ್ನಸ್ವಾಮಿ ಸ್ಟೇಡಿಯಮ್ದು ಬೇಜಾನ್ ಅತಿ ಒಂಥರ ದೊಡ್ಡ ದಂಧೆ ಇದು. ಏನು ಹೇಳ್ತೀರಾ ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾರ್ಯಾರಿಗೆ ಟಿಕೆಟ್ ಸಿಕ್ತು ಅದನ್ನು ಕೂಡ ಕಾಮೆಂಟಲ್ಲಿ ಹಾಕಿ. ಸಿಗೋಣ ಮುಂದಿನ ನೋಡಿದ್ರಿ ವಾ.